ರಾಜ್ಯಸಭೆ ಚುನಾವಣೆಯ ಮತದಾನದ ಅವಧಿ ಅಂತ್ಯವಾಗಿದೆ. ಕೊನೆಗೂ ಕೂಡ ತಮ್ಮ ಮತವನ್ನ ಚಲಾಯಿಸಲೇ ಇಲ್ಲ ಶಾಸಕ ಶಿವರಾಮ್ ಹೆಬ್ಬಾರ್. ವಿಪ್ ಜಾರಿಯಾದ್ರೂ ಕೂಡ ಶಾಸಕ ಹೆಬ್ಬಾರ್ ಡೋಂಟ್ ಕೇರ್. ಸೋಮಶೇಖರ್ ಅಡ್ಡ ಮತದಾನವನ್ನ ಮಾಡಿದ್ರೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಗೈರಾಗಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತುಗಳಿಗೆ ಈ ಇಬ್ಬರು ಶಾಸಕರು ಶಾಕ್ ಅನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಕೂಡ ನಡೆದಂತಹ ಮತದಾನ. ಶಿವರಾಮ್ ಹೆಬ್ಬಾರ್ ಅವರು ಬರಲೇ ಇಲ್ಲ. ಈಗ ಬರ್ತಾರೆ ಆವಾಗ ಬರ್ತಾರೆ ಅಂತ ಕಾದಿದ್ದೇ ಆಯ್ತೆ ವಿನಃ ಶಿವರಾಮ್ ಹೆಬ್ಬಾರ್ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ವಿಪ್ಪನ್ನು ಕೂಡ ಜಾರಿ ಮಾಡಲಾಗಿತ್ತು, ನೀವೇನಾದರೂ ಮಾಡಿಕೊಳ್ಳಿ ಅಂತ ಹೇಳಿ ಶಿವರಾಮ್ ಹೆಬ್ಬಾರ್ ಅವರು ಅವರದ್ದೇ ನಿರ್ಧಾರವನ್ನು ತೆಗೆದುಕೊಂಡು ಮತದಾನವನ್ನ ಮಾಡಿಲ್ಲ. ಬಿಜೆಪಿ ವಿರುದ್ಧ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಮುನ್ಸ್ಕೊಂಡಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಅದನ್ನು ಹೊರಹಾಕಿದ್ದಾರೆ ಕೂಡ. ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಗುರುತಿಸಿಕೊಂಡಿದ್ರು. ಟಿ ಸೋಮಶೇಖರ್ ಅವರು ಕೂಡ ಇಂತಹ ಬೆಳವಣಿಗೆಯಿಂದ ಹೊರತಾಗಿರಲಿಲ್ಲ. ಅವರು ಕೂಡ ಕಾಂಗ್ರೆಸ್ನ ಶಾಸಕರ ಜೊತೆಗೆ ಗುರುತಿಸಿಕೊಂಡು ಇವತ್ತು ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತದಾನವನ್ನ ಮಾಡಿದ್ದಾರೆ ಟಿ ಸೋಮಶೇಖರ್ ಅವರು. ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಅವರು ಮತದಾನವನ್ನೇ ಮಾಡಿಲ್ಲ. ರಾಜ್ಯಸಭೆ ಚುನಾವಣೆಯಲ್ಲಿ 222 ಶಾಸಕರಿಂದ ಮತ ಚಲಾವಣೆಯಾಗಿದೆ. 223 ಮತಗಳ ಪೈಕಿ 222 ಶಾಸಕರಿಂದ ಮತ ಚಲಾವಣೆ. ಶಿವರಾಮ್ ಹೆಬ್ಬಾರ್ ಅವರೊಬ್ಬರು ವೋಟ್ ಮಾಡಿಲ್ಲ. ಕಾಂಗ್ರೆಸ್ನಿಂದ 134, ಬಿಜೆಪಿಯ 65, ಜೆಡಿಎಸ್ನ 19 ಶಾಸಕರು ಮತದಾನವನ್ನು ಮಾಡಿದ್ದಾರೆ. ಪಕ್ಷೇತರ 3 ಶಾಸಕರಿಂದ ಚುನಾವಣೆಯಲ್ಲಿ ವೋಟಿಂಗ್. ಕೆಆರ್ಪಿಪಿ ಶಾಸಕ ಜನಾರ್ದನ ರೆಡ್ಡಿ ಅವರಿಂದಲೂ ಕೂಡ ಮತದಾನ. ಬಿಜೆಪಿ ತೆರೆ ದೋಸ್ತಿಗೆ ಡಬಲ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಶಾಸಕರು. ರಾಜ್ಯಸಭೆ ಚುನಾವಣೆಯಲ್ಲಿ 222 ಮತಗಳು ಚಲಾವಣೆಯಾಗಿದೆ. 223 ಮತಗಳ ಪೈಕಿ ಒಟ್ಟು 224. ಆದರೆ ರಾಜ ವೆಂಕಟಪ್ಪ ನಾಯಕ್ ಅವರು ವಿಧಿವಶರಾಗಿದ್ದಾರೆ. 223 ಮತಗಳು ಉಳಿಯುತ್ತೆ. ಶಿವರಾಮ್ ಹೆಬ್ಬಾರ್ ಅವರು ಗೈರಾಗಿದ್ದಾರೆ. ಹಾಗಾಗಿ 222 ಮತಗಳ ಚಲಾವಣೆಯಾಗಿದೆ. ಕಾಂಗ್ರೆಸ್ನಿಂದ 134, ಬಿಜೆಪಿಯಿಂದ 65 ಶಾಸಕರು ವೋಟ್ ಮಾಡಿದ್ದಾರೆ. ಜೆಡಿಎಸ್ನಿಂದ 19 ಮಂದಿ ವೋಟ್ ಮಾಡಿದರೆ ಪಕ್ಷೇತರರು 4 ಅವರು ಕೂಡ ವೋಟ್ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಬಂದು ಕೆಆರ್ಪಿಪಿ ಪಕ್ಷದವರು, ಅವರು ವೋಟ್ ಮಾಡಿದ್ದಾರೆ. ಇನ್ನುಳಿದಂತೆ 3 ಪಕ್ಷೇತರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ, ಮತದಾನವನ್ನು ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು, ಆತ್ಮಸಾಕ್ಷಿಯ ಪ್ರಕಾರವಾಗಿಯೇ ನಾನು ವೋಟ್ ಮಾಡಿದ್ದೀನಿ ಅಂತ ಹೇಳಿ. ಆದರೆ ಯಾರಿಗೆ ನಾನು ವೋಟ್ ಮಾಡಿದ್ದೀನಿ ಅನ್ನೋದನ್ನ ರಿವೀಲ್ ಮಾಡೋದಿಲ್ಲ ಅಂತ ಹೇಳಿದ್ರು.